ಪರಮೇಶ್ವರರೇ, ರೇವಣ್ಣ ಮುಗಿದೋಗಿ 2028ಕ್ಕೆ ರೇವಣ್ಣದ್ದು ಏನು ಅಂತ ಶಕ್ತಿ ತೋರಿಸ್ತೀನಿ. ನೀವು ಡೆಪ್ಟಿ CM ಇದ್ದರೆ, ನಾನು ಮಂತ್ರಿ ಇದ್ದೆ. ಡೆಲ್ಲಿ ಒಳಗೆ ಏನು ನಡೀತು, ರೇವಣ್ಣನ ಮುಗಿಸ್ಬೇಕು ಅಂತ ಡೆಲ್ಲಿ, ನಾನೇನು ಕೇರ್ ಮಾಡಲ್ಲ. ಏನು 2028 ನೋಡೋಣ, ಅದೊಂದು ಎಲೆಕ್ಷನ್ ಚಾಲೆಂಜ್ ಮಾಡಿ ಅಲ್ಲಿವರೆಗೆ ರಾಜಕೀಯದಲ್ಲಿ ಇದ್ದು ನೋಡೋಣ. ನನಗೆ ಗೊತ್ತಿದೆ, ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ಯಾವ ರೀತಿ ನಡೀತಾ ಇದೆ, ವಿರೋಧ ಪಕ್ಷದ ದಮನ ಮಾಡಬೇಕು ಅಂತ ಇದೆ. ಇವತ್ತು ಉದಾಹರಣೆಗೆ ಹೇಳಿದ್ರೆ, ಪರಮೇಶ್ವರಲ್ಲಿ ಕೂತವ್ರೆ, ನನ್ನ ಮೇಲೆ ಬೆಂಗಳೂರಿಗೆ ಕರ್ಕೊಂಬಂದು FIR ಹಾಕ್ಸಿದ್ರಲ್ಲ ಸರ್, ಯಾವ್ದಾದ್ರು ಫೋಟೋ ಇತ್ತ ನಂದು, ಯಾವ್ದಾದ್ರು ಇದಿತ್ತ, ನಾನು ಮಾತಾಡಿರೋದು ಯಾವ್ದಾದ್ರು ಕ್ಯಾಸೆಟ್ ಇತ್ತ, ಯಾವ ರೀತಿ ಮಾಡಿದ್ರಿ ನನ್ನ ಮೇಲೆ FIR? ಹೆಂಗೆ ಇರಲಿ ಪರಮೇಶ್ವರನ, ಇದೆಲ್ಲ ನೀವು ದಾರಿ ತೋರಿಸ್ಕೊಡ್ತಾ ಇದ್ದೀರಿ. ಮುಂದೆ ಯಾವ ರೀತಿ ಸರ್ಕಾರಗಳು ನಡೆಸಬೇಕು ಅಂತೇಳಿ ನಾನು ಅದ್ರ ಬಗ್ಗೆ, ಪರಮೇಶ್ವರವ್ರ ಬಗ್ಗೆ ನನಗೆ ಗೌರವ ಇದೆ. ಕೆಲವ್ರಿಗೆ ಏನು ಮಾಡ್ತೀನಿ, ಅವ್ರ ಪರಿಸ್ಥಿತಿ ಇವತ್ತು ಇಕ್ಕಟ್ಟಿನಲ್ಲಿದ್ದಾರೆ. ಪರಮೇಶ್ವರವ್ರು ಇಕ್ಕಟ್ಟಿನಲ್ಲಿದ್ದಾಗ ನಾನೇ ಯಾಕೆ ಪಾಪ ಅವ್ರ ಬಗ್ಗೆ ದೂರಕ್ಕೆ ಹೋಗಲಿ? ನಾನು ಹೇಳೋದು, ರೇ ಕೂತ್ಕೊಳ್ರಿ, ಯಾರ್ಯಾರು ಏನೇನು ಅಂತ ನನಗೆ ಗೊತ್ತಿದೆ ಬಂಡವಾಳ. ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ನನ್ನ ಒಬ್ಬ ರೇವಣ್ಣು 6 ವರ್ಷ ಶಾಸಕನಾಗಿ ಕೆಲಸ ಮಾಡಿ 30 ವರ್ಷ ಇದ್ದೀನಿ. ಏನು ಯಾರು ಲೂಟಿ ಹೊಡೆದಿದ್ದೀನಿ ರಾಜ್ಯದಲ್ಲಿ? ನಾನು ಲೋಕೋಪಯೋಗಿ ಮಂತ್ರಿ ಆಗಿದ್ದೀನಿ, ಇಂಧನ ಮಂತ್ರಿ ಆಗಿದ್ದೀನಿ. ನನ್ನ ಮೇಲೆ COD, ಲೋಕಾಯುಕ್ತ ಎಲ್ಲ ತನಿಖೆ ನಡೀತು. ಏನಾಯಿತು? ಲೋಕಾಯುಕ್ತ ತನಿಖೆ ಏನಾಯಿತು? COD ತನಿಖೆ ಏನಾಯಿತು? ಒಬ್ಬ ಹೈಕೋರ್ಟ್ ಜಡ್ಜನ್ನು ನೇಮಕ ಮಾಡಿದ್ರಲ್ಲಿ ತನಿಖೆ ಏನಾಯಿತು? ನಾನು 30 ವರ್ಷ ರಾಜಕಾರಣ ಮಾಡಿದ್ದೀನಿ, ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಬಂದಿದ್ದೀನಿ, ಇದು ಬಂದಿದ್ದೀನಿ. ರೇವಣ್ಣ ಹಾಸನ ಜಿಲ್ಲೆಯಲ್ಲಿ 5 ರಿಂದ 6 ಜನ ಗೆಲ್ಲಿಸ್ತೇನೆ. ಏನಾದ್ರು